ಹಾಯ್ ಆಮ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಕುಕ್ಕಿಂಗ್ ರೆಸಿಪಿನ ಹಾಕ್ತಾಯಿದ್ದೀನಿ. ಏನಂದರೆ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದಾದಂಥ ಸುಲಭ ಆಗಿರೋದಂಥ ಒಂದು ತಿಂಡಿ. ಇದು ನಮಗೆ ಮಲೆನಾಡು ಸ್ಪೆಷಲ್. ನಾವು ಮಲೆನಾಡು ಕಡೆಯವರು ಇದನ್ನು ನಾವು ಉಂಡ್ಲಿಗೆ ಅಂತ ಕರಿತೀವಿ, ಕೆಲವು ಕಡೆ ಪುಂಡಿ ಅಂತಲೂ ಕರೀತಾರೆ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೊಳ್ಬೋದು. ಇದಕ್ಕೇನಂದರೆ ಅಕ್ಕಿನ ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ರುಬ್ತಿರೋದು. ಅಂದರೆ ಅಟ್ಲೀಸ್ಟ್ ಮಿನಿಮಮ್ 3 to 4 hours ಅಕ್ಕಿ ನೆನೆದಿರಬೇಕು. ಮತ್ತು ಇದನ್ನು ರುಬ್ಬಕ್ಕೆ ಹಾಕೋದು. ಬರೀ ಅಕ್ಕಿ, ಬೇರೆ ಏನೂ ಇಲ್ಲ. ರುಬ್ಬೋದು ತರಿಯಾಗಿ ರುಬ್ಬಬೇಕಾಗತ್ತೆ. ಇಲ್ಲಾಂದರೆ ಇದಕ್ಕೆ ನೀವು ಅಕ್ಕಿ ತರಿನ ಯೂಸ್ ಮಾಡ್ಬೋದು. ತುಂಬ ನುಣ್ಣಗೆ ರುಬ್ಬಾರ್ದು, ಇನ್ನು ನೀರು ದೋಸೆಗೆ ರುಬ್ಬಿದಾಗಿ ರುಬ್ಬಾರ್ದು, ತರಿಯಾಗಿ ಇರಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋದು. ಮತ್ತು ಒಂದು ಬಾಣಲಿಗೆ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಈರುಳ್ಳಿ ಹಾಕೋದು. ಈರುಳ್ಳಿ ಬೆಂದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೋದು. ನೋಡಿ, ಈ ವಿಡಿಯೋದಲ್ಲಿ ನಿಮಗೀಗ ಕಾಣ್ತಿರ್ಬೋದು, ಸಾಸಿವೆ ಜೀರಿಗೆ ಅಷ್ಟೇ ಹಾಕಿರೋದು. ಮೆಣಸಿನ್ಕಾಯಿ ಯಾಕೆ ಅಂದರೆ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಹಾಕಲ್ಲ, ಯಾಕಂದರೆ ಸಣ್ಣದಾಗಿ ಹೆಚ್ಚಿದ್ರೂ ಕೂಡ ಬಾಯಿಗೆ ಸಿಗುತ್ತೆ, ಖಾರ ಆಗ್ಬೋದು. ಅಥವಾ ಕೆಲವ್ರಿಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಹಾಕೋಗಿದ್ರೆ ಹಾಕ್ಬೋದು. ಬೇರೆ ಏನೂ ಹಾಕೋದಿಲ್ಲ, ಯಾಕಂದರೆ ಮುದ್ದೆ ಕಟ್ಟಲಿಕ್ಕೆ ಈಸಿ ಆಗಬೇಕು. ತುಂಬ ಹಾರ್ಡ್ ಐಟಮ್ಸ್ ಏನೂ ಹಾಕಲ್ಲ, ತರಕಾರಿ ಏನೂ ಹಾಕಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಆ ಮಿಶ್ರಣ ಏನಿರುತ್ತೆ, ಮಿಕ್ಸಿ ಮಾಡಿರೋದು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅದು ನೀರಾಗಿ ಇರುತ್ತೆ. ಇದು ಹಾಕೊಂಡ ನಂತರ ನೀವು ಚೆನ್ನಾಗಿ ಮಗಿಸ್ತಾನೆ ಇರಬೇಕಾಗತ್ತೆ ನಾನ್ ಸ್ಟಾಪು. ಯಾಕಂದರೆ ಇದು ಬಾಣಲಿಯಲ್ಲಿ ಮಗ್ಸೋದ್ರಿಂದನೇ ಅರ್ಧ ಹಿಟ್ಟು ಬೇಯಬೇಕು ಅಂತ. ಇದು ಗಟ್ಟಿ ಆಗುತ್ತೆ, ಅಂದರೆ ಒಂದು ಮುದ್ದೆ ಕಟ್ಟೋ ಅಷ್ಟು ಗಟ್ಟಿ ಆಗುತ್ತೆ, ಉಂಡೆ ಥರ ಕಟ್ಟೋ ಅಷ್ಟು ಗಟ್ಟಿ ಆಗುತ್ತೆ. ಮಗುಚ್ತಾನೇ ಇರಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಅದು ಸಾಕಾಗಿಲ್ಲ ಅಂದರೆ ಇನ್ನೊಂಚೂರು ನೀರನ್ನ ಮಧ್ಯದಲ್ಲಿ ಸೇರಿಸ್ಕೊಳ್ಬೋದು. ನೋಡಿ, ಕಾಣ್ತಿರ್ಬೋದು ಗಟ್ಟಿ ಆಗ್ತಾಯಿದೆ, ಯಾಕಂದರೆ ಬಿಟ್ಟರೆ ತಳ ಸುಟ್ಬಿಡುತ್ತೆ. ಸೊ ಮಗುಚ್ತಾನೇ ಇರಬೇಕಾಗುತ್ತೆ. ನೋಡಿ, ಈ ಥರ ಬರುತ್ತೆ. ಫುಲ್ ಮಿಕ್ಸ್ ಆಗಿ ನೋಡ್ಕೋಬೇಕು. ಅಂದರೆ ಇವಾಗ ಇದು ಏನಾಗುತ್ತೆ ಅಂದರೆ ಒಂದೊಂದು ಸರ್ತಿ ಅರ್ಧ ಬೆಂದಿರಲ್ಲ. ಆ ಟೈಮಲ್ಲೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಮಗ್ಸ್ಬೋದು. ತುಂಬ ಗಟ್ಟಿನೂ ಆಗುತ್ತೆ, ಇಲ್ಲಾಂದರೆ ಬೆಂದ ಮೇಲೆ ತುಂಬ ಗಟ್ಟಿನೂ ಆಗಬಾರ್ದು, ಸಾಫ್ಟಾಗಿರಬೇಕು. ಹಾಗಾಗಿ ಚೂರು ನೀರು ಸೇರಿಸ್ಕೊಳ್ಳೋದು. ಅದು ನೀವು ಮಗ್ಸಿದಾಗ ಹದ ಹೇಗಿರುತ್ತೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಈ ಬಿಸಿ ಬಿಸಿ ಹಿಟ್ಟನ್ನೇ ಪುಂಡಿ ಕಟ್ಟಬೇಕಾಗತ್ತೆ. ಒಂದು ಸ್ಟೀಮರಲ್ಲಿನೂ ಇಟ್ಕೊಂಡು ಮಾಡ್ಬೋದು, ಬಾಣಲಿಯಲ್ಲೂ ಇಡ್ತಾರೆ, ಸ್ಟೀಮರಲ್ಲೂ ಇಟ್ಕೊಳ್ಬೋದು. ಹಬೆಯಲ್ಲಿ ಬೇಯಿಸ್ಬೇಕಾಗತ್ತೆ, ಒಂದು 1/2 hour ಬೇಯಿಸ್ಬೇಕಾಗುತ್ತೆ. ಮತ್ತು ಇವಾಗ ಅರ್ಧ ಹಿಟ್ಟು ಬೆಂದಿರುತ್ತೆ, ಆಮೇಲೆ ಪೂರ್ತಿ ಬೇಯಿಸೋಕ್ಕೆ ಅಷ್ಟೇ. ಸೊ ಈಗ ಪುಂಡಿ ಕಟ್ಟೋಣ. ಇಲ್ಲಿಗೆ ರೆಡಿ ಆಯಿತು. ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರಬೇಕಾಗುತ್ತೆ, ಯಾಕಂದರೆ ಬಿಸಿ ಇರುತ್ತಲ್ಲ. ಕಟ್ಟೋವಾಗ ನೀವು ನೀರು ಮುಟ್ಕೊಂಡು ಕಟ್ಬೋದು, ಏನೂ ತೊಂದರೆ ಇಲ್ಲ. ನಾವೀಗ ಸ್ಟೀಮರಲ್ಲಿ ಇಡ್ತಾಯಿದ್ದೀವಿ. ಇದು ಬಾಣಲಿಲಿ ಇಡೋದಾದ್ರೂ ಇಡ್ಬೋದು. ಸುತ್ತ ನೀರು ಹಾಕಿ ಅದ್ರ ಮೇಲೇ ಪುಂಡಿನ ಇಡೋದು. ನೋಡಿ, ಈ ಥರ ಕಟ್ಟೋದು. ಫುಲ್ ರೌಂಡಾಗೂ ಕಟ್ಬೋದು, ಈ ಥರನೂ ಕಟ್ಬೋದು. ಇದು ಒಂಥರ ಶೇಪ್ ಕೊಡುತ್ತೆ ಅಷ್ಟೇ. ಇದು ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿ. ಮಗ್ಚೋದು, ಪುಂಡಿ ಕಟ್ಟೋದು, ಬೇಯಕ್ಕಿಡೋದು, ಇಡ್ಲಿ ಥರ ಆಗೋಗುತ್ತೆ ನಿಮಗೆ. ಹಾಗೆ ಇದು ಮಲೆನಾಡು ಸ್ಪೆಷಲ್ ಕೂಡ ಹೌದು. ಮಲೆನಾಡು ಸೈಡ್ ಜಾಸ್ತಿ ಮಾಡ್ತಾರೆ, ಅಂದರೆ ವಿಲೇಜ್ ಸೈಡ್ ಜಾಸ್ತಿ ಮಾಡ್ತಾರೆ. ಪುಂಡಿ ಕಟ್ಟಿ ಇದು ಇಟ್ಟಾದಮೇಲೆ ಹಬೆಯಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು 1/2 hour 20 to 30 minutes ಇನ್ನೇನು ಅರ್ಧ ಬೇಯಕ್ಕಿದೆ ಅದನ್ನು ಬೇಯಕ್ಕಿಡೋದು. ಆಮೇಲೆ ತಿನ್ಬೋದು, ಡೈರೆಕ್ಟಾಗಿ ತಿನ್ನೋದು. ಚಟ್ನಿ ಮಾಡ್ಬೋದು, ಕೆಂಪು ಚಟ್ನಿ ಮಾಡ್ಬೋದು, ಇಲ್ಲಾಂದರೆ ಸಾಂಬಾರು ಏನಾದರೂ ಇದ್ರೂ ಮಾಡ್ಕೊಳ್ಬೋದು. ಯಾವುದಾದ್ರೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ, ಏನೂ ತೊಂದರೆ ಇಲ್ಲ. ಸೊ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪುಂಡಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಸಾಫ್ಟಾಗಿರುತ್ತೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ.
ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಇದನ್ನು ತಿನ್ನಲಿಕ್ಕೆ ಆ್ಯಕ್ಚುಲಿ. ಟೇಕ್ ಕೇರ್, ಸಿ ಯು.